ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ನಾವು ನಮ್ಮೂರ ಸ್ಟೈಲಲ್ಲಿ ಬೇಳೆ ಚಟ್ನಿ ಮಾಡ್ತಾರೆ. ಒಂದು ವಾರ ಇಟ್ಕೊಂಡು ತಿಂದರೂ ಏನೂ ಆಗಲ್ಲ. ಇವಾಗ ಊರಿಗೆ ಏನಾದ್ರು ಹೋಗ್ಬೇಕಾದ್ರೆ ಮಾಡ್ಕೊಂಡು ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ನೀವು ಯಾರಿಗಾರು ಅಡುಗೆ ಮಾಡ್ಕೊಂಡು ಹೋಗ್ಬೇಕಂದ್ರೂ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತಂದರೆ, ಇಲ್ಲಿ ಬೇಳೆ ನೆನೆಸಿಟ್ಕೊಂಡಿದ್ದೀನಿ. ಒಂದು ಹಾಫ್ ಆನ್ ಅವರ್ 1 ಅವರ್ ಮುಂಚೆ ನೆನೆಸಿಟ್ಕೊಂಡ್ರೆ ನಡೆಯುತ್ತೆ. ಇಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲು. ಹಾಗೆ 2 ಚಕ್ಕೆ, 2 ಲವಂಗ, ಒಂದು ಏಲಕ್ಕಿ, ಮತ್ತು ಒಂದು 2 ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ. ನೀವು ಒಣಗಿರೋ ಮೆಣಸಿನ್ಕಾಯಿ ಆದರೂ ತೊಗೋಬೋದು, ಈ ಥರ ಕೆಂಪು ಹಣ್ಣು ಮೆಣಸಿನ್ಕಾಯಿ ಆದರೂ ತೊಗೋಬೋದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು, ಹಾಗೆ ಖಾರ, ಸ್ವಲ್ಪ ಅರಿಶಿನ. ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಬಾಣಲಿ ಕಾಯ್ಕೊಳ್ತೀನಿ. ಒಂದು ಬಾಣಲಿ ಕಾದಿದೆ. ಈಗ ಎಣ್ಣೆ ಹಾಕೋತಾಯಿದ್ದೀನಿ ನಾನು. ಇದು ಸ್ವಲ್ಪ ಮಸಾಲೆ ಥರ ಕರ್ಕೋಬೇಕು. ಇವಾಗ ನೀವೇನಾದರೂ ಊರಿಗೆ ಹೋಗ್ತೀರಾ, ಒಂದು ವಾರ ಬರೋಲ್ಲ ಅಂದರೆ ಮನೇಲಿ ಗಂಡಸಿದ್ರೆ ಅವ್ರಿಗೆ ಮಾಡ್ಕೊಂಡು ತಿನ್ನೋಕ್ಕೆ, ಇವಾಗ ಅನ್ನ ಏನೋ ಮಾಡ್ಕೋತಾರೆ, ಸಾಂಬಾರು ಮಾಡ್ಕೊಳಕ್ಕಾಗಲ್ವಲ್ಲ, ಅವಾಗ ಇದು ಚಪಾತಿ ರೊಟ್ಟಿಗೆ ಆಗಲಿ ಎಲ್ಲದಕ್ಕೂ ಹೊಂದ್ಬಿಡುತ್ತೆ. ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಕರಿಬೇವು ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಹಾಗೆ ಈರುಳ್ಳಿ, ಎರಡು ಲವಂಗ, ಒಂದು ಏಲಕ್ಕಿ, ಚಕ್ಕೆ, ಮಸಾಲೆ ಹುರ್ಕೊಳ್ಳೋಣ ಚೆನ್ನಾಗಿ. ಮೆಣಸಿನ್ಕಾಯಿ ಮುರಿದು ಹಾಕ್ಕೊತಾ ಇದ್ದೀನಿ. ಒಂದು ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದರೆ ಸಾಕು. ಇದನ್ನ ಆಫ್ ಮಾಡ್ಕೊಂಡು ಇಳ್ಕೊಳ್ಳೋಣ. ಈಗ ಅದು ಆರೋ ಅಷ್ಟೊತ್ತಿಗೆ ಒಣ ಕೊಬ್ಬರಿನ ನಾವು ತರಕಾರಿಗೆ ರುಬ್ಕೊಳ್ಳೋಣ. ಆದಷ್ಟು ಫ್ರೆಶ್ ಕೊಬ್ಬರಿನೇ ಹಾಕ್ಕೊಳ್ಳಿ. ನಾನಿದು ಫ್ರೆಶ್ ಇದೆ, ಆದರೆ ಸ್ವಲ್ಪ ಒಣಗ್ದಂಗಾಗಿದೆ, ಹಾಗಾಗಿ ಇದನ್ನೇ ಹಾಕ್ಕೋತಾ ಇದ್ದೀನಿ. ಇಷ್ಟಾದರೆ ಸಾಕು. ಸ್ವಲ್ಪ ತರಕಾರಿನೇ ಇರಲಿ. ಈಗ ಕೊಬ್ಬರಿ ತೆಗೆದು ಸಪ್ರೇಟ್ ಇಟ್ಟಿದ್ದೀನಿ. ಈಗ ಇದರಲ್ಲೇ ರುಬ್ಕೋತಾ ಇದ್ದೀನಿ. ಇದನ್ನು ರುಬ್ಕೊಂಡು ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಂಡು ರುಬ್ಬೋಣ. ಇದನ್ನು ರುಬ್ಕೊಳ್ಳೋಣ. ಕಡಿದಿತ್ತು ಹಿಂಗೆ ಸರಿ ಒಂದು ಹಾಲು ಮಾಡಲ್ಲಿ. ಇಷ್ಟಾದರೆ ಸಾಕಿದ್ದು. ಇವಾಗ ಕಾಯಿ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕ್ಕೊಂಡು ಒಂದು ರೌಂಡ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಣ. ಅಷ್ಟೇ ಸಾಕು. ಜಾಸ್ತಿ ನುಣ್ಣಗಾದರೆ ಮಸಾಲೆ ಚೆನ್ನಾಗಿರಲ್ಲ. ಅದಕ್ಕೆ ಇಷ್ಟಾದರೆ ಸಾಕು. ಈಗ ಒಂದು ಬಾಣಲಿ ಹಾಕಿಟ್ಕೊಂಡು, ಆಲ್ರೆಡಿ ಅದರಲ್ಲಿ ಎಣ್ಣೆ ಇತ್ತು, ಸೊ ಅದರಲ್ಲೇ ನಾನು ಮಾಡ್ಕೊತಾ ಇದ್ದೀನಿ. ಹಾಕೊಳ್ಳೋಣ. ಎಣ್ಣೆ ಕಾದಿದೆ. ನಾನು ಏನು ಮತ್ತೆ ಏನು ಹಾಕ್ಕೊಳ್ಳಿಲ್ಲ. ಚೆನ್ನಾಗಿ ಕೈಯಿಸಿ ಒಂದು 2 ನಿಮಿಷ ಫ್ರೈ ಆಗಲಿ. ಇದು ಹುಣಸೆಹಣ್ಣು ನೀರು ಹಾಕ್ಕೊಳ್ಳೋಣ. ನಿಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪನೇ ಹಿಂಡ್ಕೊಂಡಿದ್ದೀನಿ. ಈಗ ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ತೀರಾ ತೆಳು ಮಾಡ್ಕೊಳ್ಳೋದು ಬೇಡ. ಇದು ಪಲ್ಯ ಥರನೂ ಆಗಬೇಕು, ಈ ಕಡೆ ಚಟ್ನಿ ಬರುತ್ತಲ್ಲ ಆ ಥರನೂ ಆಗಬೇಕು. ಇದೊಂದು ಕುದಿ ಹತ್ತಲಿ. ಈಗ ಇದು ಕುದೀತಾ ಇದೆ. ಅರಿಶಿನ ಹಾಕ್ಕೊತೀನಿ, ಸ್ವಲ್ಪ ಖಾರ ಹಾಕ್ಕೊತೀನಿ,
ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ ಬೇಳೆ ನೆನೆಸಿಟ್ಕೊಂಡಿದ್ವಲ್ಲ ತೀರಾ ಹಣ್ಣಾಗೆ ಬೇಯಿಸ್ಕೋಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕದು. ಈಗ ಒಂದು ಚೂರು ಬೆಲ್ಲ ಹಾಕೋತಾ ಇದ್ದೀನಿ. ಸ್ವಲ್ಪ ಮುಕ್ಕಾಲು ಭಾಗ ಬೆಂದರೆ ಸಾಕಿದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಟ್ರೈ ಮಾಡಿ. ಇಷ್ಟಾದರೆ ಸಾಕು. ನಿಮಗೂ ಇಲ್ಲಿ ಗೊತ್ತಾಗುತ್ತೆ, ಬೇಳೆಗೆ ಹಿಂಗಂದರೆ ಸಾಕು, ಕಟ್ಟಾಗುತ್ತೆ. ಇಷ್ಟಾದರೆ ಸಾಕು, ಆಫ್ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ನೋಡಿ, ಉತ್ತರ ಕರ್ನಾಟಕ ಶೈಲಿಯ ಬ್ಯಾಳಿ ಚಟ್ನಿ ಮತ್ತು ಜೋಳದ ರೊಟ್ಟಿ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸತಿ ಟ್ರೈ ಮಾಡಿ. ಕಡ್ಕೊಂಡು ರೊಟ್ಟಿಗೂ ಸಖತ್ತಾಗಿರುತ್ತೆ. ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.